ನಮಸ್ಕಾರ ಕನ್ನಡಿಗರಿಗೆ, ನಿಮಗೆಲ್ಲರಿಗೂ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಕಡೆಯಿಂದ ಸ್ವಾಗತ. ನಾನು ಮಲ್ಟಿಪಲ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ. ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಮ್ಯೂಚುವಲ್ ಫಂಡಲ್ಲಿ ಸ್ವಿಚ್ ಆಗ್ತೀರಾ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಈ ETF ಅಲ್ಲೂ ಕೂಡ ಗೋಲ್ಡ್ ಸಿಲ್ವರ್ ಮೇಲೆ ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು. ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ನೇಮಿಂಗ್ ಕೊಟ್ಟಿದ್ದಾರೆ. ಟೈಪ್ಸ್ ಆಫ್ ETFs, ಎಷ್ಟು ಟೈಪ್ಸ್ ಇದಾವೆ ETF ಅಲ್ಲಿ. ನಿಫ್ಟಿ 50 ಅಂದರೆ ಎಷ್ಟು ಹೋಗ್ತಾ ಇದೆ ಹೇಳಿ ನೋಡಿ, 3500 ಹೋಗ್ತಾ ಇದೆ. ಅಷ್ಟೊಂದು ದುಡ್ಡು ಕೊಡ್ಬೇಕಾಗ. ನಮಸ್ಕಾರ ಟ್ರೇಡರ್ಸ್, ನಾನು ನಿಮ್ಮ ಸೂರಜ್ ಮಹೇಶ್, ಕೋಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಹಾಗೂ ಒಬ್ಬ NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಅನಲಿಸ್ಟ್. ನನ್ನ 5 ರಿಂದ 6 ವರ್ಷದ ಸ್ಟಾಕ್ ಮಾರ್ಕೆಟಿನ ಜರ್ನಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿ 3 ವರ್ಷಗಳಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 5 ರಿಂದ 6 ಸಾವಿರ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಒಂದು ಜ್ಞಾನವನ್ನು ಹಂಚಿದ್ದೀವಿ. ಹಾಗೂ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಯಾವುದೇ ಥರ ನಿಮಗೆ ಪ್ರಚೋದನೆಗೊಳಿಸೋದಕ್ಕಾಗಿರೋದಿಲ್ಲ. ನಮಸ್ಕಾರ ಕನ್ನಡಿಗರಿಗೆ, ನಿಮಗೆಲ್ಲರಿಗೂ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಕಡೆಯಿಂದ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿಳಿದಿರೋ ಪ್ರಕಾರ ನಮ್ಮ ಈ ಗುರುಕುಲಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀವಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತರಬೇತಿ ಕೊಡ್ತಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಇನ್ವೆಸ್ಟಿಂಗ್ ಮೇಲೆ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ಇನ್ವೆಸ್ಟಿಂಗ್ ಅಂತ ಬಂದಾಗ ನೀವೇನು ಮಾಡ್ತೀರಾ ಹೇಳಿ, ಸ್ಟಾಕ್ಸ್ನ ಪಿಕ್ ಮಾಡ್ತೀರಾ, ಅನಲೈಸ್ ಮಾಡ್ತೀರಾ, ಆಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಓಕೆನಾ? ಇಲ್ಲಾಂದರೆ ಏನು ಮಾಡ್ತೀರಾ, ನನಗಿದು ಅನಲೈಸಸ್ ಮಾಡೋಕ್ಕೆ ಬರೋಲ್ಲ, ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಏನು ಮಾಡ್ತೀರಾ, ಮ್ಯೂಚುವಲ್ ಫಂಡಲ್ಲಿ ಹೋಗ್ಬಿಟ್ಟು ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಓಕೆನಾ? ಇದನ್ನು ಬಿಟ್ಟು ಇವಾಗ ನಾವೇನು ಮಾಡ್ತೀವಿ, ಸ್ಟಾಕ್ಸಲ್ಲಿ ಸಿಗೋ ಫೆಸಿಲಿಟಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಸಿಗೋ ಫೆಸಿಲಿಟಿ ಎರಡೂ ಒಟ್ಟಿಗೆ ಬೇಕು ನನಗೆ. ಅಂದರೆ ಇಲ್ಲಿ ಸಿಗಿರೋ ಫೆಸಿಲಿಟಿ ಮತ್ತು ಮ್ಯೂಚುವಲ್ ಫಂಡಲ್ಲಿರೋ ಫೆಸಿಲಿಟಿ ನನಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ ಅಂತ ನೀವು ಕೇಳಿದ್ರೆ, ನನ್ನ ಹತ್ರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಅದರಲ್ಲಿ ನೀವು 2ರಿಂದನೂ ಏನು ಪ್ರಾಫಿಟ್ ಸಿಗ್ತಾ ಇದೆ ಅದನ್ನಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತೊಗೋಬೋದು. ಅದ್ಯಾವುದು ಅಂದರೆ ETF. ನಾನು ಇವತ್ತಿನ ಟಾಪಿಕಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಕಂಪ್ಲೀಟ್ ಡೀಟೇಲ್ ಆಗಿ ಹೋಗೋಣ ETF ಮೇಲೆ. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡು. ಇದು ಹೇಗೆ ಯೂಸ್ ಆಗುತ್ತೆ, ಎಷ್ಟು ಟಾಪಿಕ್ಸ್ ಕವರ್ ಮಾಡುತ್ತೆ, ಇದರಲ್ಲಿ ಏನೇನು ಕವರ್ ಮಾಡ್ಕೋತೀವಿ, ಇದರಲ್ಲಿ ಯಾವ್ಯಾವ್ದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ, ಏನೇನು ಫೆಸಿಲಿಟಿ ಸಿಗುತ್ತೆ ಅನ್ನೋದಕ್ಕೆ ಮುಂಚೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಫಸ್ಟ್ ಕ್ವಶನ್ ನಮ್ಮ ಹತ್ರ ಬಂದಿರೋರು ಎಲ್ಲರೂ ಕೇಳ್ತಾರೆ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ ಸ್ಟಾಕ್ಸ್ ಪಿಕ್ ಮಾಡ್ಕೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಬೇಕು, ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿ ಹಾಕಿದ ಮೇಲೂ ಕೂಡ ಏನಾಗುತ್ತೆ, ನಮಗೆ ಪರ್ಟಿಕ್ಯುಲರ್ ಸಿಂಗಲ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನಾವು ಚೆನ್ನಾಗಿ ಅನಲೈಸ್ ಮಾಡಿಬಿಟ್ಟು ಹಾಕಿದ್ರೂ ಕೂಡ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರಿಸ್ಕ್ ಬೇಡ ನನಗೇನು ಮಾಡಬೇಕು ಅಂದರೆ, ನಾನು ಮಲ್ಟಿಪಲ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಮಲ್ಟಿಪಲ್ ಕಂಪ್ನೀಸ್ ಇನ್ವೆಸ್ಟ್ ಮಾಡಬೇಕು ಅಂದರೆ ಸಿಂಗಲ್ ಇಂಡಿವಿಜುವಲ್ ಆಗಿ ತೊಗೊಂಡಾಗ ಅಮೌಂಟ್ ಜಾಸ್ತಿ ಬೇಕು ನಿಮಗೆ. ಓಕೆ, ಇವಾಗ ಅದಕ್ಕೋಸ್ಕರ ಏನು ಮಾಡ್ತಾರೆ, ನೀವು ಮ್ಯೂಚುವಲ್ ಫಂಡಲ್ಲಿ ಹೋಗ್ತಾರೆ. ಅಲ್ಲೇನು ಮಾಡ್ತಾರೆ, ನಿಮಗೆ ಫಂಡ್ ಹೌಸಸ್ ಇರುತ್ತೆ, ಫಂಡ್ಸ್ ಇರ್ತಾರೆ. ಅವ್ರೇನು ಮಾಡ್ತಾರೆ, ಡೈವರ್ಸಿಫೈ ಮಾಡಿಬಿಟ್ಟು ನಿಮ್ಗೆ ಅದರಲ್ಲಿ ಇನ್ವೆಸ್ಟಿಂಗ್ ಮಾಡಿಸ್ತಾರೆ. ಓಕೆ, ಈ ಎರಡೂ ಫೆಸಿಲಿಟಿ ನನಗೆ ಒಂದರಲ್ಲೇ ಸಿಗೋದು ETF ಅಲ್ಲಿ. ಫಸ್ಟು ನಿಮ್ಗೇನು ಕ್ವಶನ್ ರೈಸ್ ಆಗುತ್ತೆ ಅಂದರೆ, ನಮ್ಮ ಹತ್ರ ಒಂದು ಇಂಡೆಕ್ಸ್ ಇದೆ. ಯಾವ್ದು ಹೇಳಿ, ಮೋಸ್ಟ್ ಕಾಮನ್ನು ಮೋಸ್ಟ್ ಪಾಪ್ಯುಲರ್ ಇರೋದು ಯಾವುದು, ನಿಫ್ಟಿ 50 ಇಂಡೆಕ್ಸಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದಾ? ನಿಫ್ಟಿ 50 ನಾವು ಏನು ಮಾಡ್ತಿದ್ದೀವಿ ಇಷ್ಟು ದಿವಸದಿಂದ, ಡೆರಿವೇಟಿವ್ಸ್ ಅಂದರೆ ಫ್ಯೂಚರ್ ಮಾಡ್ತಾ ಇದ್ವಿ, ಆಪ್ಷನ್ಸ್ ಮಾಡ್ತಾ ಇದ್ದೀವಿ. ಓಕೆ, ಓನ್ಲಿ ಡೆರಿವೇಟಿವ್ಸ್ ಮೇಲೆ ಮಾಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ನಿಫ್ಟಿ 50ದಲ್ಲಿ ಅಂದರೆ ಈ ಟಾಪ್ ಇಂಡೆಕ್ಸಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದು ಅನ್ನೋದೇ ಗೊತ್ತಿಲ್ಲ. ಓಕೆ, ನೀವು ETF ಅಲ್ಲಿ ನಿಫ್ಟಿ 50 ಅಂದರೆ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ನಿಫ್ಟಿ 50 ಅಷ್ಟೇ ಅಲ್ಲ, ಎಷ್ಟೊಂದು ನಮ್ಮ ಹತ್ರ ಸೆಕ್ಟರ್ ವೈಸಲ್ಲಿ ಇಂಡೈಸಸ್ ಇದ್ದಾವೆ. ಪ್ರತಿಯೊಂದು ಇಂಡೈಸಸ್ ಮೇಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಸೆಕೆಂಡ್ ಕ್ವಶನ್ ರೈಸ್ ಆಗುತ್ತೆ ಎಲ್ಲರ ಹತ್ರನೂ, ಏನಂದರೆ ನಾನು ಗೋಲ್ಡ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಓಕೆ, ಗೋಲ್ಡ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ನಾನು ಕಮೋಡಿಟಿಯಲ್ಲೇ ಹೋಗಬೇಕಾ, ಕಮೋಡಿಟಿಯಲ್ಲೇ ಟ್ರೇಡ್ ಮಾಡಬೇಕಾ, ಅಥವಾ ನಾನು ಮ್ಯೂಚುವಲ್ ಫಂಡಲ್ಲಿ ಹೋಗ್ಬಿಟ್ಟೆ ಗೋಲ್ಡ್ ಸಿಲ್ವರ್ ಬೈ ಮಾಡಬೇಕಾ? ಇಲ್ಲ, ಅದಲ್ಲದೆ ನಿಮಗೆ ETF ಅಲ್ಲೂ ಕೂಡ ಗೋಲ್ಡ್ ಸಿಲ್ವರ್ ಮೇಲೆ ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು. ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ, ಏನಂದರೆ ಸುಮಾರು ಜನರದ್ದು ಕ್ವಶನು, ಮೇಡಮ್ ನಾವು ಬರೀ ಇಂಡಿಯನ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಬೇಕಾ, ಫಾರಿನಲ್ಲಿರೋ ಕಂಪ್ನೀಸ್ ಮೇಲೂ ನನಗೆ ಇನ್ವೆಸ್ಟ್ ಮಾಡೋದು ಇಂಟ್ರೆಸ್ಟ್ ಇದೆ, US ಕಂಪ್ನಿ ಮೇಲೂ ಇನ್ವೆಸ್ಟ್ ಮಾಡೋದು ಇಂಟ್ರೆಸ್ಟ್ ಇದೆ. ಯಾಕಂದರೆ ನಮ್ದು ಇಂಡಿಯನ್ ಮಾರ್ಕೆಟ್ ಬೀಳಬೇಕಾದ್ರೆ ಗ್ಲೋಬಲ್ ಮಾರ್ಕೆಟ್ ರೈಸ್ ಆಗ್ತಿರುತ್ತೆ. ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಲ್ಲದೆ ನನಗೆ ಫಾರಿನ್ ಕಂಪ್ನೀಸಲ್ಲೂ ಇನ್ವೆಸ್ಟ್ ಮಾಡೋದಿದೆ, ಅಥವಾ ಫಾರಿನ್ ಕಂಪ್ನೀಸಲ್ಲೂ ಓಡ್ತಿರೋ ಇಂಡೆಕ್ಸ್ ಮೇಲೂ ಇನ್ವೆಸ್ಟ್ ಮಾಡೋದಿದೆ ಅಂದರೆ ಏನಾದರೂ ಫೆಸಿಲಿಟೀಸ್ ಇದೆ. ನೀವು ETF ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ETF ಅಲ್ಲಿ ಹೋಗ್ಬಿಟ್ಟು ನೀವು
ಪರ್ಟಿಕ್ಯುಲರ್ ಫಾರಿನ್ ಕಂಪ್ನೀಸಲ್ಲಿ ಅಥವಾ ಅಲ್ಲಿರೋ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಥರ್ಡ್ ಕ್ವಶನ್ ರೈಸ್ ಆಗುತ್ತೆ, ಇಷ್ಟೆಲ್ಲ ನಾನು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಇಂಡೆಕ್ಸ್ ಮೇಲೆ ನಾನು ಇನ್ವೆಸ್ಟ್ ಮಾಡಬೇಕಂದ್ರೆ ಅಮೌಂಟ್ ಜಾಸ್ತಿ ಬೇಕಾಗುತ್ತಾ? ಯಾಕಂದರೆ ಇಂಡೆಕ್ಸ್ ಅಂದರೆ ಎಲ್ಲ ಇಂಡೆಕ್ಸ್ ಎಷ್ಟು ಹೋಗ್ತಾ ಇದೆ, ನಾರ್ಮಲ್ ಆಗಿ ತೊಗೊಂಡ್ರೆ ನಿಫ್ಟಿನೇ 23,500 ಹತ್ರ ಇದೆ. ಒಂದು ಶೇರ್ ಬೈ ಮಾಡೋದಕ್ಕೆ ನನಗೆ ಅಮೌಂಟ್ ಎಷ್ಟು ಬೇಕಾಗುತ್ತೆ ಮೇಡಮ್, ಅದು ಕ್ವಶನ್ ರೈಸ್ ಆಗುತ್ತೆ ನಿಮ್ಮ ಹತ್ರ. ಅದಕ್ಕೆ ನಮ್ಗೆ ಏನು ಟೆನ್ಷನ್ ಇಲ್ಲ, ಇಲ್ಲಿ ನಿಮಗೆ ಬಿಲೋ 500 ಅಂದರೆ ಅರೌಂಡ್ 200 ಅಥವಾ 300 ಒಳಗಡೆ ನಿಮಗೆ ಒಂದು ಶೇರ್ ಸಿಗುತ್ತೆ ETF ಅಲ್ಲಿ. ಒನ್ ಮೋರ್ ಕ್ವಶನ್ಸ್ ರೈಸ್ ಆಗುತ್ತೆ, ಇವಾಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾ? ಮ್ಯೂಚುವಲ್ ಫಂಡ್ ಬೇಡ ನನಗೆ, ಸ್ಟಾಕ್ಸಲ್ಲಿ ಅಂದರೆ ನನಗೆ ನಂದು ಡಿಮ್ಯಾಟ್ ಅಕೌಂಟಲ್ಲೇ ನಾನೇ ಇನ್ವೆಸ್ಟ್ ಮಾಡಬೇಕು, ನಾನೇ ಅನಲೈಸ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕು. ಡೈವರ್ಸಿಫಿಕೇಷನ್ ನನಗೆ ಸಿಗಬೇಕಿಲ್ಲಿ, ನಾನೇ ಇನ್ವೆಸ್ಟ್ ಮಾಡಬೇಕು. ನಾನು ಎಕ್ಸ್ಪೆನ್ಸ್ ರಿಶ್ಯೂ ಕೊಡೋಕೆ ರೆಡಿ ಇಲ್ಲ, ನನಗೆ ಎಕ್ಸಿಟ್ ಲೋಡ್ ಕೊಡೋಕೆ ರೆಡಿ ಇಲ್ಲ ನಾನು ಅಂದರೆ ನಿಮಗೆ ಈ ಪ್ಲ್ಯಾಟ್ಫಾರ್ಮ್ ಹೆಲ್ಪ್ ಆಗುತ್ತೆ. ಯಾವ ಪ್ಲ್ಯಾಟ್ಫಾರ್ಮ್ ಅಂತಿದ್ದೀರಾ, ಅದೇ ನಾನು ಇಷ್ಟೊತ್ತಿಂದ ಇಂಟ್ರೊಡಕ್ಷನ್ ಕೊಡ್ತಿರೋದು ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡು. ಇದೇನಿದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡು? ಇದು ಒನ್ ಕೈಂಡ್ ಆಫ್ ಫಂಡು. ಓಕೆ, ಇದರಲ್ಲಿ ಏನು ಮಾಡ್ತಿದ್ದೀರಾ ನೀವು ಅಂತಂದರೆ, ಡೆಫಿನೇಷನ್ ಬರೆದಿರೋ ಪ್ರಕಾರ ಇಟ್ ಈಸ್ ಅ ಫಂಡ್ ದ್ಯಾಟ್ ಟ್ರೇಡ್ಸ್ ಆನ್ ಅ ಎಕ್ಸ್ಚೇಂಜಸ್ ಜನರಲಿ ಟ್ರ್ಯಾಕಿಂಗ್ ಅ ಸ್ಪೆಸಿಫಿಕ್ ಇಂಡೆಕ್ಸ್. ನಿಮ್ಗೆ ಆನ್ಸರಲ್ಲೇ ಇದೆ, ಇಟ್ ಟ್ರ್ಯಾಕ್ಸ್ ದ ಇಂಡೆಕ್ಸ್. ಇದೇನು ಮಾಡುತ್ತೆ, ಇಂಡೆಕ್ಸ್ನ ಟ್ರ್ಯಾಕ್ ಮಾಡುತ್ತಾ. ಸೊ ನೀವೇನು ಇನ್ವೆಸ್ಟ್ ಮಾಡ್ತೀರಾ, ಇವಾಗ ಒಂದು ಇಂಡೆಕ್ಸಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತೇನಾದರೂ ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವು, ನಿಫ್ಟಿ ಬೀಸ್ ಅಂತ ಬರುತ್ತೆ, ನಿಫ್ಟಿ ETF ಅಂತ ಬರುತ್ತೆ, ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಫ್ಟಿ ಏನಾದರೂ ಇವತ್ತು 1% ಮೇಲಕ್ಕೆ ಹೋಗಿದೆ ಅಥವಾ 1% ಗ್ಯಾಪ್ ಅಪ್ ಆಗಿದೆ ಅಂದರೆ ಸೇಮ್ 1% ಪ್ರಾಫಿಟು ನಿಮಗೆ ETF ಇನ್ವೆಸ್ಟ್ಮೆಂಟಲ್ಲೂ ಬರುತ್ತೆ. ಸಿಮಿಲರ್ ಟ್ರ್ಯಾಕ್ ಮಾಡ್ತಿರುತ್ತೆ. ETF ಅಲ್ಲಿ ಏನು ಫೆಸಿಲಿಟಿ ಸಿಗುತ್ತೆ, ETF ಅಲ್ಲಿ ನಿಮಗೆ ಏನು ಕೊಟ್ಟಿದ್ದಿದೆ ಹೇಳಿ, 2 ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಬ್ರಾಟ್ ಟುಗೆದರ್, ಕಾಂಬಿನೇಷನ್ ಆಫ್ ಸ್ಟಾಕ್ ಆ್ಯಂಡ್ ಮ್ಯೂಚುವಲ್ ಫಂಡ್. ಅಂದರೆ ಇದೇನು ಮಾಡ್ತಿದೆ, ಈ ETF ಪ್ಲಾಟ್ಫಾರ್ಮ್ ಏನು ಹೆಲ್ಪ್ ಮಾಡ್ತಾ ಇದೆ ಅಂದರೆ ಸ್ಟಾಕಲ್ಲಿ ಸಿಗೋ ಫೆಸಿಲಿಟಿ ಮತ್ತು ಮ್ಯೂಚುವಲ್ ಫಂಡಲ್ಲಿ ಸಿಗೋ ಫೆಸಿಲಿಟಿ, 2 ಫೆಸಿಲಿಟಿ ಕೊಡ್ತಾ ಇದೆ ನಿಮಗೆ. ಓಕೆ, ಅದಕ್ಕೋಸ್ಕರ ನಾವು ETF ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಆಗುತ್ತೆ. ಓಕೆ, ನೀವು ಎಷ್ಟೇ ಅನಲೈಸ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿ ಆದರೂ ಕೂಡ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ ನಿಮಗೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಗೆ ಬೇಕಂದಾಗ ತೆಗಿಬೇಕು, ಅಥವಾ ಅದಕ್ಕೇನಾಗಿರುತ್ತೆ ಎಕ್ಸಿಟ್ ಲೋಡ್ ಇರ್ಬೋದು, ಎಕ್ಸ್ಪೆನ್ಸ್ ರೇಷ್ ಇರ್ಬೋದು, ಸುಮಾರು ಇದಿರುತ್ತೆ ನಿಮಗೆ. ನಿಮ್ಮ ಫೆಸಿಲಿಟಿ ಪ್ರಕಾರ ಇದ್ದಿರಲ್ಲ, ನೀವು ಬೇಕು ಅಂತ ತೆಗಿಬೇಕು ಅಂದರೆ ಅವ್ರದ್ದೇನಿರುತ್ತೆ ಲಾಕಿನ್ ಪೀರಿಯಡು ಅದು ಎಲ್ಲ ಇರುತ್ತೆ. ಸೊ ಇಲ್ಲ ಅದ್ಯಾವುದು ಬೇಕಾಗಿಲ್ಲ ನಿಮಗೆ, ಡೈವರ್ಸಿಫಿಕೇಷನ್ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಸುಮಾರು ಜನ ETF ಬೀಸ್ ಅಂತ ಕೂಡ ಕರೀತಾರೆ. ಬೀಸ್ ಅಂತ ಏನಕ್ಕೆ ಕರೀತಾರೆ? ಸೊ ಬೀಸ್ ಅಂದರೆ ನಿಮ್ಗೆ ಗೊತ್ತಿರೋ ಪ್ರಕಾರ ನಾವು ಇಂಗ್ಲೀಷಲ್ಲಿ ಬೀಸ್ ಅಂತ ಕರಿತೀವಿ, ಅದನ್ನು ಕನ್ನಡದಲ್ಲಿ ಜೇನಿನ ಹುಳ ಅಂತ ಕರಿತೀವಿ. ಏನಕ್ಕೆ ಹೇಳಿ, ಅಲ್ಲಿ ಜೇನಿನ ಹುಳ ಯಾವಾಗಿರುತ್ತೆ ಹೇಳಿ, ಅವು ಹೇಗಿರುತ್ತೆ ಹೇಳಿ, ಒಟ್ಟಿಗೆ ಇರುತ್ತೆ. ಅಂದರೆ ನಿಮ್ದು ಇನ್ವೆಸ್ಟ್ಮೆಂಟು ಇಲ್ಲಿ ಕೂಡ ಸುಮಾರು ಕಂಪ್ನೀಸಲ್ಲಿ ಒಟ್ಟಿಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ. ಓಕೆ, ಬೀಸ್ ಅಂತ ಯಾರು ಕರೀತಿದ್ದಾರೆ, ಏನಕ್ಕೆ ಬೀಸ್ ಅಂತ ಕರೀತಿದ್ದಾರೆ? ಆ್ಯಕ್ಚುಲಿ ಇಲ್ಲಿ ಫಂಡ್ ಹೌಸಸ್ ಬರುತ್ತೆ. ನೀವು ಆ್ಯಕ್ಚುಲಿ ಮ್ಯೂಚುವಲ್ ಫಂಡಲ್ಲಿ ಏನು ಮಾಡ್ತೀರಾ, ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ತಾನೆ, ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಸುಮಾರು ಫಂಡ್ಸ್ ಬರುತ್ತೆ. ಫಂಡ್ ಹೌಸಸ್ ಅಂತಲೂ ಕರಿತೀವಿ ಅಥವಾ ಫಂಡ್ಸ್ ಅಂತಲೂ ಕರಿತೀವಿ. ETF ಅಲ್ಲಿ ಪಾಪ್ಯುಲರ್ ಆಗಿರೋ ಫಂಡ್ ಅಂದರೆ ನಿಪಾನ್ ಇಂಡಿಯಾ. ನಿಪಾನ್ ಇಂಡಿಯಾದವರು ಸುಮಾರು ವರ್ಷದಿಂದ ಅರೌಂಡ್ 20 to 25 ಇಯರ್ ಬ್ಯಾಕಿಂದನೇ ETF ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಸುಮಾರು ಜನರಿಗೆ ETF ಬಗ್ಗೆ ಗೊತ್ತೇ ಇರಲಿಲ್ಲ. ಇವಾಗ ರೀಸೆಂಟಾಗಿ 4 to 5 ಇಯರಿಂದ ETF ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ. ಈ ಥರ ETF ಇರುತ್ತೆ, ನಮ್ದು ಅಮೌಂಟು ನಾವು ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಗೊತ್ತಾಗಿದೆ. ಬಟ್ ಏನಂದರೆ ನಿಪಾನ್ ಕಂಪ್ನಿ ಬಂದುಬಿಟ್ಟು 25 ಇಯರ್ ಬ್ಯಾಕಲ್ಲೇ ನಿಫ್ಟಿ ETF ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಏನು ನೋಡ್ತೀವಿ ಅಂದರೆ ಅಲ್ಲಿ AUM ನೋಡ್ತೀವಿ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಅಥವಾ ಇಶ್ಯೂ ಸೈಜ್ ಅಂತ ಕರಿತೀವಿ. ಇಶ್ಯೂ ಸೈಜ್ ಬಂದು ನಿಪಾನ್ ಕಂಪ್ನಿದಲ್ಲಿ ಜಾಸ್ತಿ ಇದೆ, ಅಂದರೆ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಅಮೌಂಟು ಜಾಸ್ತಿ ಇದೆ. ಆ್ಯಂಡ್ ಅದರಲ್ಲಿ ಏನಾಗುತ್ತೆ, ಟ್ರ್ಯಾಕಿಂಗ್ ಎರರು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾವು ನಿಪಾನ್ನ ಪ್ರಿಫರ್ ಮಾಡ್ತೀವಿ. ನಿಪಾನ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ETF ಅನ್ನೋ ವರ್ಡ್ನ ಬೀಸ್ ಅಂತ ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ. ಅವ್ರೇನು ಮಾಡ್ತಾರೆ, ETF ವರ್ಡ್ ಜಾಗದಲ್ಲಿ ಬೀಸ್ ಅಂತ ಕರೀತಾರೆ. ಓಕೆ, ಬೀಸ್ ಈಸ್ ನಥಿಂಗ್ ಬಟ್ ಈಕ್ವಲ್ಸ್ ಟು ETF, ಅದೇನು ಬೇರೆ ವರ್ಡ್ ಅಲ್ಲ. ಬೀಸ್ನ ETF ಅಂತ ಕರೀತಾರೆ. ಬೀಸ್ನ ಫುಲ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಅದನ್ನು ನಾವು ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ, BE, E ಆ್ಯಂಡ್ S ಅಂತ. B ಅಂದರೆ ಬೆಂಚ್ ಮಾರ್ಕ್. ಬೆಂಚ್ ಮಾರ್ಕ್ ಏನು ಇಂಡಿಕೇಶನ್ ಕೊಡುತ್ತೆ, ನಿಮ್ಗೆ ಒಂದು ಸ್ಟ್ಯಾಂಡರ್ಡಿಟಿ ಕೊಡುತ್ತೆ. ಸ್ಟ್ಯಾಂಡರ್ಡಿಟಿ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ, ನಿಫ್ಟಿ ಇರ್ಬೋದು, ಬ್ಯಾಂಕ್ ನಿಫ್ಟಿ ಇರ್ಬೋದು, ಈ ಇಂಡೆಕ್ಸಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಲ್ವ, ಇದು ಒಂದು ಸ್ಟ್ಯಾಂಡರ್ಡಿಟಿ ವರ್ಡ್ ತಗೊಳುತ್ತೆ. ಅದಕ್ಕೋಸ್ಕರ ಇದು ಬೆಂಚ್ ಮಾರ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಇದೆ E ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್. ಈ ಆ್ಯಕ್ಚುಲಿ ನೀವೇನಂದರೆ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಮೇಲೆ ಅಥವಾ ಪರ್ಟಿಕ್ಯುಲರ್ ETF ಮೇಲೆ ನೀವು ಎಕ್ಸ್ಚೇಂಜಸ್ ಮೇಲೆ ಟ್ರೇಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ಟಾಕ್ಸಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಾ, ಇಂಟ್ರಾಡೇ ಟ್ರೇಡ್ ಮಾಡ್ತೀರಾ, ಡೆಲಿವರಿಗೆ ತೊಗೋತೀರಾ, ಸ್ವಿಂಗ್ ಟ್ರೇಡ್ ಮಾಡ್ತೀರಾ, ಪೊಸಿಷನ್ ಹೋಲ್ಡಿಂಗ್ ಮಾಡ್ತೀರಾ, ಆ ಎಲ್ಲ ಫೆಸಿಲಿಟೀಸು ನಿಮ್ಗೆ ETF ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅದಕ್ಕೋಸ್ಕರ ಇದನ್ನು ಎಕ್ಸ್ಚೇಂಜ್ ಟ್ರೇಡೆಡ್ ಅಂತ ಕರಿತೀವಿ. S ಅಂದರೆ ಸ್ಕೀಮ್, ಇಟ್ಸ್ ಒನ್ ಕೈಂಡ್ ಆಫ್ ಅ ಸ್ಕೀಮ್ ಇದೆ. ಅದಕ್ಕೋಸ್ಕರ ಇದನ್ನು ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ನೇಮಿಂಗ್ ಕೊಟ್ಟಿದ್ದಾರೆ.
ಇಷ್ಟೊತ್ತವರೆಗೂ ಬೀಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ವಿ. ಇವಾಗ ಬರೋಣ ಟೈಪ್ಸ್ ಆಫ್ ಇ ಟಿ ಎಫ್ಸ್. ಎಷ್ಟು ಟೈಪ್ಸ್ ಇದ್ದಾವೆ ಇ ಟಿ ಎಫ್ ಅಲ್ಲಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಸ್ಟಾರ್ಟ್ ಎಟ್ ದ ಬಿಗಿನಿಂಗಲ್ಲಿ. ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸಿಲ್ವರಲ್ಲಿ ಮಾಡ್ಬೋದು, ಗ್ಲೋಬಲ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಗ್ಲೋಬಲ್ ಮಾರ್ಕೆಟ್ ಅಂದರೆ ಯಾವ್ದು ಹೇಳಿ, ನಮ್ಮ ಯು ಎಸ್ ಅಲ್ಲಿರೋ ಸುಮಾರು ಕಂಪ್ನೀಸ್ ಇದ್ದಾವೆ. ಆ್ಯಪಲ್ ಇದೆ, ಮೆಟಾ ಇದೆ, ಸುಮಾರು ಕಂಪ್ನೀಸ್ ಇದ್ದಾವೆ, ಅಮೆಝಾನ್ ಇದೆ. ಈ ಎಲ್ಲ ಕಂಪ್ನೀಸಲ್ಲಿ ನಿಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ರೈಟಾ? ಸೊ ಅದ್ರದ್ದು ಕೆಟಗರಿ ವೈಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಇದೆ ಇದರಲ್ಲಿ. ಸೊ ಆ ಟೈಪ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಇಂಡೆಕ್ಸ್ ಇ ಟಿ ಎಫ್. ಫಸ್ಟ್ ಟೈಪ್ ಬರೋದು ಇಂಡೆಕ್ಸ್ ಇ ಟಿ ಎಫ್. ಇಂಡೆಕ್ಸ್ ಅಂದರೆ ನಿಮಗೆ ಗೊತ್ತಿದೆ, ಗ್ರೂಪ್ ಆಫ್ ಕಂಪ್ನೀಸ್ನ ಇಂಡೆಕ್ಸ್ ಅಂತ ಕರಿತೀವಿ. ಸೊ ನಮ್ದು ಇನ್ವೆಸ್ಟ್ಮೆಂಟ್ ನಾವೇನು ಮಾಡ್ತಿದ್ವಿ, ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲು ನಿಫ್ಟಿ ಇರ್ಬೋದು, ನಿಫ್ಟಿ ಮಿಡ್ ಕ್ಯಾಪ್ ಇರ್ಬೋದು, ಸ್ಮಾಲ್ ಕ್ಯಾಪ್ ಬರುತ್ತೆ. ಸೊ ಎಷ್ಟು ಇ ಟಿ ಎಫ್ ನಮ್ಮ ಹತ್ರ ಇಂಡೈಸಸ್ ಇದ್ದಾವೆ, ಆ ಇಂಡೈಸಸ್ಸಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಅದೇ ಪರ್ಟಿಕ್ಯುಲರ್ ಇ ಟಿ ಎಫ್ಸ್ ಬರುತ್ತೆ. ಓಕೆ, ಅದನ್ನು ನಾವೇನಂತ ಕರಿತೀವಿ, ಇಂಡೆಕ್ಸ್ ಇ ಟಿ ಎಫ್ಸ್ ಅಂತ ಕರಿತೀವಿ. ಸೆಕೆಂಡ್ ಟೈಪ್ ಬರುತ್ತೆ ಸೆಕ್ಟರ್ ಇ ಟಿ ಎಫ್. ಸೆಕ್ಟರ್ ಇ ಟಿ ಎಫ್ ಯಾವುದಕ್ಕೆ ಬರುತ್ತೆ, ನಿಮ್ಗೆ ಗೊತ್ತಿರೋ ಪ್ರಕಾರ ಇಂಡೆಕ್ಸಲ್ಲಿ ನಮಗೆ ಸುಮಾರು ಸೆಕ್ಟರ್ಸ್ ಬರುತ್ತೆ. ಆಟೋ ಸೆಕ್ಟರ್ ಬರ್ಬೋದು, ಮೆಟಲ್ ಸೆಕ್ಟರ್ ಬರುತ್ತೆ, ಫಾರ್ಮಾ ಸೆಕ್ಟರ್ ಬರುತ್ತೆ, ಡಿಫೆನ್ಸ್ ಸೆಕ್ಟರ್ಸ್ ಬರುತ್ತೆ, ಸುಮಾರು ಸೆಕ್ಟರ್ಸ್ ಇದೆ. ನಾನು ಸೆಕ್ಟರ್ಸ್ ಮೇಲೂ ಇನ್ವೆಸ್ಟ್ ಮಾಡ್ಬೋದಾ? ಹೌದು, ನೀವು ಸೆಕ್ಟರ್ಸ್ ಮೇಲೂ ಇನ್ವೆಸ್ಟ್ ಮಾಡ್ಬೋದು. ಅದರಲ್ಲಿ ಅದರದ್ದೇ ಆದ ಪರ್ಟಿಕ್ಯುಲರ್ ಇ ಟಿ ಎಫ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕಮೋಡಿಟಿ ಇ ಟಿ ಎಫ್. ನಾನು ಕಮೋಡಿಟಿ ಇ ಟಿ ಎಫ್ ಏನಕ್ಕೆ ಮೆನ್ಷನ್ ಮಾಡಿದ್ದೀನಿ ಅಂದರೆ ಗೋಲ್ಡ್ ಸಿಲ್ವರ್ ಬರೋದು ಕಮೋಡಿಟಿಲಿ. ಓಕೆ, ಸೊ ಕಮೋಡಿಟಿ ಅಂದ ತಕ್ಷಣ ನಾವು ಕಮೋಡಿಟಿಗೆ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಲ್ಲ. ನಮಗೆ ಗೋಲ್ಡ್ ಬೀಸು ಅಥವಾ ಗೋಲ್ಡ್ ಇ ಟಿ ಎಫ್, ಸಿಲ್ವರ್ ಇ ಟಿ ಎಫ್ ಅಂತ ಡಿಫ್ರೆಂಟ್ ಆಗೇ ಬರುತ್ತೆ. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಕಮೋಡಿಟಿ ಟೈಪ್ ಆಫ್ ಇ ಟಿ ಎಫ್ಸ್ ಅಂತ ಕರಿತೀವಿ ಅಷ್ಟೇ. ಗ್ಲೋಬಲ್ ಇ ಟಿ ಎಫ್. ಗ್ಲೋಬಲ್ ಇ ಟಿ ಎಫ್ ಅಂದರೆ ನಾವು ಫಾರಿನ್ ಕಂಪ್ನೀಸಲ್ಲಿರೋ ಸ್ಟಾಕ್ಸ್ ಮೇಲೆ, ಅಂದರೆ ಕಂಪ್ನೀಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದರೆ ನಿಮಗೆ ಮಫಂಗ್ ಅಂತ ಬರುತ್ತೆ, ಮೂನ್ 100 ಅಂತ ಇದೆ, ಹ್ಯಾಂಗ್ಸಂಗ್ ಅಂತ ಇದೆ. ಆ್ಯಕ್ಚುಲಿ ಇದು ಮಫಂಗ್ ಅಂದರೆ ಏನು? ಮಫಂಗ್ ಅಂದರೆ ಇಲ್ಲಿ ನಿಮಗೆ ಮಫಂಗ್ ಬಂದುಬಿಟ್ಟು ಯು ಎಸ್ ಅಲ್ಲಿರೋ ಟಾಪ್ 10 ಕಂಪ್ನೀಸ್ ಮೇಲೆ ನಿಮ್ದು ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಟಾಪ್ 10 ಕಂಪ್ನೀಸ್ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ. ಮೆಟಾ ಬರುತ್ತೆ, ಆ್ಯಪಲ್ ಬರುತ್ತೆ, ಅಮೆಝಾನ್ ಬರುತ್ತೆ, ಮತ್ತು ನೆಟ್ಫ್ಲಿಕ್ಸ್ ಬರುತ್ತೆ, ಗೂಗಲು. ಈ ಎಲ್ಲೆಲ್ಲ ಟಾಪ್ ಕಂಪ್ನೀಸ್ ಇಂಡೆಕ್ಸ್ ಏನಿದ್ರೆ ಆ ಇಂಡೆಕ್ಸ್ ಮೇಲೆ ನಿಮ್ದು ಇನ್ವೆಸ್ಟ್ಮೆಂಟ್ ಹೋಗ್ತಿದೆ. ಸೊ ಯು ಎಸ್ದು ಇಂಡೆಕ್ಸ್ ಮೇಲೆ ನಿಮ್ದು ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ. ನೆಕ್ಸ್ಟು ಮೂನ್ 100 ನ್ಯಾಸ್ಡ್ಯಾಕ್. ನಿಮ್ಗೆ ಗೊತ್ತಿರೋ ಪ್ರಕಾರ ನ್ಯಾಸ್ಡ್ಯಾಕ್ ಮೇಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಅದರಲ್ಲಿ ಮೂನ್ 100 ಅಂತ ಕೊಟ್ಟಿದ್ದಾರೆ. ಮೂನ್ 100 ಏನಕ್ಕೆ ಅಂದರೆ 100 ಟಾಪ್ ಕಂಪ್ನೀಸ್ ಮೇಲೆ ನಿಮ್ದು ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಆ್ಯಂಡ್ ಹ್ಯಾಂಗ್ಸಂಗ್ ಬೀಸು. ಹ್ಯಾಂಗ್ಸಂಗ್ ಬಂದುಬಿಟ್ಟು ಹಾಂಗ್ಕಾಂಗ್ದವ್ರದ್ದು. ಹಾಂಗ್ಕಾಂಗ್ ಗೊತ್ತಿದೆ ಅಲ್ವಾ ನಿಮಗೆ? ಹಾಂಗ್ಕಾಂಗ್ ಕಂಪ್ನೀಸ್ ಮೇಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಅದು ಗ್ರೂಪ್ ಆಫ್ ಕಂಪ್ನೀಸಲ್ಲೇ, ನೀವು ಸಿಂಗಲ್ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಿಲ್ಲ. ಸಿಂಗಲ್ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ಸು ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಏನು ಮಾಡ್ತಿದ್ದೀರಾ, ಗ್ರೂಪ್ ಆಫ್ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಲ್ಲಿರೋ ಇಂಡಸ್ಟ್ರೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಲಾಸ್ಟ್ ಒಂದು ಬರುತ್ತೆ ಬಾಂಡ್ ಇ ಟಿ ಎಫ್. ಬಾಂಡ್ ಇ ಟಿ ಎಫ್ ಅಂದರೆ ನೀವು ಮ್ಯೂಚುವಲ್ ಫಂಡಲ್ಲೆಲ್ಲ ಬೌಂಡ್ಸ್ ಫಂಡ್ಸ್ ಎಲ್ಲ ಬೈ ಮಾಡ್ತೀರಾ, ಬಾಂಡ್ಸ್ ಎಲ್ಲ ಬೈ ಮಾಡ್ತೀರಾ, ಅದೇ ಥರ ಇರೋದು. ಬಟ್ ಇಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಗೆ ಇಲ್ಲಿ ರಿಟರ್ನ್ ಜಾಸ್ತಿ ಬರ್ಬೋದು ಇಂಡೆಕ್ಸಲ್ಲಿ, ಸೆಕ್ಟರ್ ವೈಸಲ್ಲಿ, ಕಮೋಡಿಟಿಲಿ, ಗ್ಲೋಬಲಲ್ಲಿ. ಬಟ್ ಬಾಂಡ್ ಇ ಟಿ ಎಫ್ ಅಲ್ಲಿ ಫಿಕ್ಸ್ಡ್ ಇರುತ್ತೆ. ಬಾಂಡ್ ಇ ಟಿ ಎಫ್ ಅಲ್ಲಿ ನಿಮಗೆ ಅವರು 6% ಪರ್ ಆ್ಯನಮ್ ಕೊಡ್ತೀವಿ ಅಂತಂದರೆ 6% ಪರ್ ಆ್ಯನಮ್ ಸಿಗುತ್ತೆ. ನೀವು 1 ಮಂತಲ್ಲಿ ತೆಗೆದ್ರೂ ಕೂಡ ಅದಕ್ಕೆ ಎಷ್ಟು 6% ಆ್ಯಡ್ ಆಗುತ್ತೆ, ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ಸೊ ಬಾಂಡ್ ಇ ಟಿ ಎಫ್ ನಮ್ಗೆ ಅಷ್ಟೊಂದು ಇದ್ರಲ್ಲಿ ಯೂಸ್ ಆಗಲ್ಲ. ಬಟ್ ಇದರಲ್ಲೂ ನೀವು ಬಾಂಡ್ ಇ ಟಿ ಎಫ್ ತೊಗೋಬೇಕು ಅಂದರೆ ತೊಗೋಬೋದು. ಯಾಕಂದರೆ ರಿಟರ್ನ್ ನಿಮಗೆ ಆ್ಯಸ್ ರೆಗ್ಯುಲರ್ ರಿಟರ್ನ್ ಬರುತ್ತೆ ಅಷ್ಟೇ. ಸೊ ನನಗೆ ಹೈಯರ್ ಎಕ್ಸ್ಪೆಕ್ಟೇಷನ್ ಇದೆ, ಹೈಯರ್ ರಿಟರ್ನ್ ಮಾಡಬೇಕು, ನಾನು ಮ್ಯೂಚುವಲ್ ಫಂಡನ್ನು ಬೀಟ್ ಮಾಡಬೇಕು ಅಂತಂದರೆ ನಿಮಗಿರೋದು ಮೇಲ್ಗಡೆ ಆಪ್ಷನ್ಸು. ಯಾಕಂದರೆ ಮೇಲ್ಗಡೆ ಆಪ್ಷನ್ಸಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಟ್ರೇಡ್ಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಟೈಪ್ಸ್ ಆಫ್ ಇ ಟಿ ಎಫ್ಸಲ್ಲಿ ಬರುತ್ತೆ. ಇಷ್ಟೊಂದು ಟೈಪ್ಸ್ ಇದ್ದಾವೆ ನಿಮ್ಮ ಹತ್ರ. ಇದರಲ್ಲಿ ಮತ್ತೆ ಡೈವರ್ಸಿಫೈ ಮಾಡ್ಕೊಂಡ್ಬಿಟ್ಟು ನೀವು ಇನ್ವೆಸ್ಟ್ ಮಾಡಬೇಕು. ಡೈವರ್ಸಿಫೈ ಹೇಗೆ ಮಾಡಬೇಕು? ಸರಿ, ಇವಾಗ ನೋಡಿ, ನಾರ್ಮಲಿ ನಾವು ಗ್ಲೋಬಲ್ ಮಾರ್ಕೆಟಲ್ಲಿ ಹೆಂಗಾಗುತ್ತೆ ಅಂದರೆ ನಾವು ಸ್ಟಾಕ್ಸ್ ಮೇಲೆ ಯಾವಾಗ ಇನ್ವೆಸ್ಟ್, ನಮ್ದು ನಿಫ್ಟಿ ಯಾವಾಗ ಮೇಲ್ಕೆ ಹೋಗುತ್ತೆ ಆ ಟೈಮಲ್ಲಿ ಕಮೋಡಿಟಿ ಬೀಳ್ತಿರುತ್ತೆ. ಕಮೋಡಿಟಿ ಮೇಲ್ಕೆ ಹೋಗಬೇಕಾದ್ರೆ ನಿಫ್ಟಿ ಬೀಳ್ತಿರುತ್ತೆ, ರೈಟಾ? ಸೊ ಈ ಟೈಮಲ್ಲಿ ಬ್ಯಾಲೆನ್ಸ್ ಆಗಬೇಕಲ್ವ. ಒಂದು ಕಡೆ ನನಗೆ ಲಾಸ್ ಆದರೆ ಮತ್ತೊಂದು ಕಡೆ ಪ್ರಾಫಿಟ್ ಆಗ್ತಿರಬೇಕು. ಅದಕ್ಕೋಸ್ಕರ ನೀವು ಇ ಟಿ ಎಫ್ನ ಬೈ ಮಾಡಬೇಕಾದ್ರೆ ಡೈವರ್ಸಿಫಿಕೇಷನ್ ಮಾಡಿ. ಈ 4 ಟಾಪಿಕಲ್ಲಿ ಡೈವರ್ಸಿಫೈ ಮಾಡಿಬಿಟ್ಟು ತೊಗೋಬೇಕು. ಆ್ಯಂಡ್ ಸೆಕ್ಟರ್ ವೈಸಲ್ಲಿ ಹೋಗ್ತೀರಾ ಅಂದರೆ ಸೆಕ್ಟರ್ನ ಸೀಸ್ನಾಲಿಟಿ ವೈಸಲ್ಲಿ ಅದರ ಕ್ವಾರ್ಟರ್ಲಿ ರಿಸಲ್ಟ್ ಎಲ್ಲ ನೋಡ್ಕೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಬೇಕು. ಓಕೆ, ಇದೆಲ್ಲ ಇ ಟಿ ಎಫಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಮಾಡಬೇಕಾ, ಶಾರ್ಟ್ ಟರ್ಮ್ ಮಾಡಬೇಕಾ, ನಿಮಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ. ಓಕೆ, ನೀವು ಇಂಟ್ರಾಡೇ ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿರುತ್ತೆ ಅಂದರೆ ನಿಮ್ಗೆ ಇದರಲ್ಲಿ ಇಂಟ್ರಾಡೇ ಕೂಡ ಮಾಡ್ಕೋಬೋದು. ಆ್ಯಸ್ ಲೈಕ್ ಸ್ಟಾಕ್ಸ್ ನಾನು ಹೇಳಿದ್ದೀನಿ ನಿಮಗೆ ಮೊದಲೇ, ಸ್ಟಾಕ್ಸ್ಗೂ ಮತ್ತು ಮ್ಯೂಚುವಲ್ ಫಂಡ್ಗೂ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದಾಗ 2 ಫೆಸಿಲಿಟಿ ಸಿಗುತ್ತೆ ಅಂತಂದರೆ ಸ್ಟಾಕ್ಸಲ್ಲಿ ನೀವು ಇಂಟ್ರಾಡೇನೋ ಮಾಡ್ತೀರಾ, ರೈಟಾ? ಅದೇ ರೀತಿ ನೀವು ಮ್ಯೂಚುವಲ್ ಫಂಡಲ್ಲಿ ಇಂಟ್ರಾಡೇ ಅಥವಾ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಅಲ್ಲಿ ಏನು ಮಾಡ್ತೀರಾ, ಯೂನಿಟ್ ವೈಸಲ್ಲಿ ದುಡ್ಡು ಕೊಡ್ತೀರಾ, ಇನ್ವೆಸ್ಟ್ಮೆಂಟ್ ಆಗಿಬಿಡುತ್ತೆ ಅಷ್ಟೇ. ಇಲ್ಲಿ 2 ಫೆಸಿಲಿಟಿ ಸಿಗ್ತಾ ಇದೆ. ಇಲ್ಲಿ ಕೆಲವೊಂದು ಪಾಪ್ಯುಲರ್ ಇ ಟಿ ಎಫ್ಸ್ ಇದ್ದಾವೆ. ಅಂದರೆ ಇವಾಗ ನಾನು ಫಾರ್ ಎಕ್ಸಾಂಪಲ್ ಹೇಳಿದೆ ನಿಮಗೆ, ನಿಪಾನ್ ಇಂಡಿಯಾ ಅಂತ ಫಂಡ್ ಹೌಸ್ ಇದೆ. ಆ ಫಂಡ್ ಹೌಸ್ ಅವರು ಸುಮಾರು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇ ಟಿ ಎಫ್ನ ಅಂತ ಹೇಳಿದ್ದೀನಿ. ಸೊ ಅದೇ ರೀತಿ ಸುಮಾರು ಪಾಪ್ಯುಲರ್ ಆಗಿರೋ
ETFs ಬಗ್ಗೆ ಸ್ಟಡಿ ಮಾಡೋಣ. ನಾನು ಫಸ್ಟ್ ತೊಗೊಂಡಿರೋದು ಇಂಡೈಸಸ್ ಮೇಲೆ. ಫಾರ್ ಎಕ್ಸಾಂಪಲ್ ಇವಾಗ ನಿಫ್ಟಿ ಬೀಸ್ ಅಂತಂದರೆ ನಿಮ್ದು ಇನ್ವೆಸ್ಟ್ಮೆಂಟು ನಿಫ್ಟಿ 50 ಇಂಡೆಕ್ಸ್ ಮೇಲೆ ಹೋಗ್ತಿರುತ್ತೆ. ಅದ್ರ ಪ್ರೈಸ್ ಎಷ್ಟಿರುತ್ತೆ? ಇವತ್ತು ನಿಫ್ಟಿ 50 ಅಂದರೆ ಎಷ್ಟು ಹೋಗ್ತಾ ಇದೆ ಹೇಳಿ ನೋಡಿ, 3500 ಹೋಗ್ತಾ ಇದೆ. ಅಷ್ಟೊಂದು ದುಡ್ಡು ಕೊಡಬೇಕವನು ಇಲ್ಲ, ನಿಮಗೆ ETF ಅದರದ್ದು ರೆಪ್ಲಿಕಾ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮ್ಮದು ಪ್ರೈಸ್ ಇವಾಗ ನಿಫ್ಟಿ ಬೀಸು ಆ್ಯಕ್ಚುಲಿ ಹೋಗ್ತಿರೋ ಪ್ರೈಸು 265, ಅಂದರೆ ನೀವು ಒಂದು ಶೇರ್ನ 265 ರುಪೀಸ್ಗೆ ಬೈ ಮಾಡ್ಬೋದು. ನೆಕ್ಸ್ಟ್ ಒಂದಿದೆ HDFC ಸ್ಮಾಲ್ ಕ್ಯಾಪ್ ತೊಗೊಂಡಿದ್ದೀನಿ. ಅಲ್ಲಿ ನಿಫ್ಟಿ ಬೀಸ್ ಅಂದರೆ ನಿಪ್ಪಾನ್ ಅವ್ರದ್ದಾಗುತ್ತೆ. ಇಲ್ಲಿ HDFC ಸ್ಮಾಲ್ ಕ್ಯಾಪ್ ಅಂದರೆ ಫಂಡ್ ಹೌಸ್ ಬಂದುಬಿಟ್ಟು HDFC ಬರುತ್ತೆ. ಸೊ ಇಲ್ಲೇನಾಗುತ್ತೆ, ನಿಮ್ಮದು ಸ್ಮಾಲ್ ಕ್ಯಾಪ್ 250 ಕಂಪ್ನೀಸಲ್ಲಿ ನಿಮ್ದು ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಅದು ಪರ್ಟಿಕ್ಯುಲರ್ ಪ್ರೈಸ್ ಬಂದುಬಿಟ್ಟು ನೀವು ಬೈಯಿಂಗ್ ಪರ್ ಶೇರ್ ಪ್ರೈಸ್ ಬಂದುಬಿಟ್ಟು ನಿಮ್ಮದು 170 ರುಪೀಸ್ ಇದೆ ಅಷ್ಟೇ. ಒಂದು ಶೇರ್ ಬೈ ಮಾಡೋದಕ್ಕೆ ನಿಮ್ಗೆ ಬರೀ 170 ರುಪೀಸ್ ಇದ್ದರೆ ಅಷ್ಟೇ ಸಾಕು. ನೆಕ್ಸ್ಟು ಮಿಡ್ 150 ಬೀಸ್ ಇದೆ. ಮಿಡ್ 150 ಬೀಸ್ ಅಂತಂದರೆ ಮಿಡ್ ಕ್ಯಾಪಲ್ಲಿರೋ 150 ಕಂಪ್ನೀಸ್ ಮೇಲೆ ನಿಮ್ದು ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಪರ್ ಶೇರ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಬರೀ 228 ರುಪೀಸ್ ಇದೆ. ಸೊ ಅಂದರೆ 228 ರುಪೀಸ್ ನೀವು ಕೊಡ್ತಾ ಇದ್ದೀರಿ ಅಂದರೆ ನಿಮ್ಮದು ಇನ್ವೆಸ್ಟ್ಮೆಂಟು ಟೋಟಲ್ ಆಗಿ ಮಿಡ್ ಕ್ಯಾಪಲ್ಲಿರೋ 150 ಕಂಪ್ನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಹೋಗ್ತಿರುತ್ತೆ. ಓಕೆ, ನೆಕ್ಸ್ಟ್ ತೊಗೊಂಡಿದ್ದೀನಿ ಈ ಕಡೆ ಗೋಲ್ಡ್ ಬೀಸು, ಸಿಲ್ವರ್ ಬೀಸು. ಕಮಾಡಿಟಿಲಿ ನಮಗೆ ಇವಾಗ ಅವೈಲೇಬಲ್ ಇರೋ ETFs ಅಂದರೆ ಓನ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಷ್ಟೇ. ಸೊ ಗೋಲ್ಡ್ ಬೀಸು, ಸಿಲ್ವರ್ ಬೀಸೇ ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇವಾಗ ಟಾಪಲ್ಲಿರೋದು ಬೀಸಸ್ ಮೀನ್ಸ್ ನಿಪ್ಪಾನ್ ಇಂಡಿಯಾ ಮಾತ್ರ. ಹಾಗಾಗಿ ಇವಾಗ ಗೋಲ್ಡ್ ಬೀಸ್ ಹೋಗ್ತಿರೋದು 125 ರುಪೀಸ್ಗೆ ಒಂದು ಹೋಗ್ತಿದೆ, ಸಿಲ್ವರ್ ಬೀಸ್ ಹೋಗ್ತಿರೋದು 231 ರುಪೀಸ್ಗೆ. ನೆಕ್ಸ್ಟ್ ಬರೋಣ ಗ್ಲೋಬಲ್ ಇಂಡೆಕ್ಸಸ್. ಸೊ ಗ್ಲೋಬಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಡೈವರ್ಸಿಫಿಕೇಷನ್ಗೆ ಏನಾದರೂ ನೋಡ್ತಾ ಇದ್ದೀರಿ ಅಂದರೆ ಪಾಪ್ಯುಲರ್ ಆಗಿರೋದು ಮಫಂಗು. ಹೇಳಿದ್ದೀನಿ ನಿಮಗೆ ಮಫಂಗ್ ಅಂದರೆ ಏನು ಅಂತ. ಓಕೆ, ಅದು 190 ರುಪೀಸ್ಗೆ ಹೋಗ್ತಾ ಇದೆ. ಹ್ಯಾಂಗ್ಸಂಗ್ ಬೀಸು ಹೇಳಿದ್ದೀನಿ ನಿಮಗೆ, ಹಾಂಗ್ಕಾಂಗಲ್ಲಿರೋ ಇಂಡೆಕ್ಸ್ ಇದು. ಇದ್ರ ಮೇಲೆ ನಿಮಗೆ 494 ರುಪೀಸ್ ಹೋಗ್ತಾ ಇದೆ. 300 ಬಂದುಬಿಟ್ಟು 321 ರುಪೀಸಲ್ಲಿ ರನ್ ಆಗ್ತಿದೆ. ಈ ಎಲ್ಲ ಕಂಪ್ನೀಸ್ ಏನಿದಾವಲ್ವ ನಿಮಗೆ, ಮಫಂಗ್ ಇರ್ಬೋದು, ಹ್ಯಾಂಗ್ಸಂಗ್ ಬೀಸ್ ಇರ್ಬೋದು, ಅಥವಾ ನಿಫ್ಟಿ ಬೀಸ್ ಇರ್ಬೋದು, ಈ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಏನಿಲ್ಲ, ನಿಮಗೆ ಇದು ಜಸ್ಟು ಪರ್ಟಿಕ್ಯುಲರ್ ರಿಯಲ್ ಇಂಡೆಕ್ಸ್ ಏನಿದೆ ಅಲ್ವಾ, ಅಥವಾ ಇಂಡೆಕ್ಸಸ್ ಏನಿದಾವಲ್ಲ ಅದರದ್ದು ರೆಪ್ಲಿಕಾ ಇರುತ್ತೆ. ಪ್ರಾಪರಾಗಿ ಅಲ್ಲಿ 1% ಮೂವ್ ಆಗಿದೆ ಅಂದರೆ ಇಲ್ಲೂ 1% ಮೂವ್ ಆಗುತ್ತಾ ಅಂತ ಇರುತ್ತೆ. ಎಕ್ಸಾಕ್ಟ್ಲಿ ಅಲ್ಲಿ 1% ಮೂವ್ ಆದರೆ ಇಲ್ಲೂ 1% ಮೂವ್ ಆಗುತ್ತೆ. ಬಟ್ ಏನಂದರೆ 1.3-0.4% ಒಂದು 1% ಅಂತಲ್ಲ, 0.03 ಟ್ರ್ಯಾಕಿಂಗ್ ಎರರ್ ಇರುತ್ತೆ. ಅಂದರೆ ಅಷ್ಟೇ ಡಿಫ್ರೆನ್ಸ್ ಇರೋದು. ಆ ಟ್ರ್ಯಾಕಿಂಗ್ ಎರರ್ ಬಿಟ್ಟರೆ ನೀವು ರೆಪ್ಲಿಕಾ ಇರುತ್ತೆ, ಕಂಪ್ಲೀಟ್ ರೆಪ್ಲಿಕಾ ಇರುತ್ತೆ. ಆ್ಯಂಡು ಸೆಕ್ಟರ್ ವೈಸಲ್ಲಿ ಹೋದಾಗ ಇವಾಗ ಟಾಪಲ್ಲಿರೋದು ಇವಾಗ ನೋಡ್ತಾ ಇದ್ದೀರಾ ನೀವು, ಏನಂದರೆ ಗೋಲ್ಡು ಸಿಲ್ವರು ಸುಮಾರು ಒಂದು 3 ಮಂತ್ಸ್ ಕೆಳಗಡೆ ತುಂಬ ಹೈ ಪೀಕಲ್ಲಿ ಹೋಗಿತ್ತು. ಆ ಟೈಮಲ್ಲಿ ಎಲ್ಲರೂ ಏನಂತಿದ್ರು, ಗೋಲ್ಡ್ ಬೈ ಮಾಡೋಕ್ಕಾಗಲ್ಲ, ಇವಾಗ ಪೀಕಲ್ಲಿ ಹೋಗಿದೆ. ಸಿಲ್ವರ್ ಬೈ ಮಾಡೋಕ್ಕಾಗಲ್ಲ, ಪೀಕಲ್ಲಿ ಹೋಗಿದೆ. ಸೊ ಸುಮಾರು ಕಂಪ್ನೀಸು ಸಿಲ್ವರ್ ಯೂಸ್ ಮಾಡುತ್ತೆ. ಬಟ್ ಇವಾಗ ಏನಾಗುತ್ತೆ, ಸಿಲ್ವರ್ ಪ್ರೈಸ್ ಜಾಸ್ತಿ ಆಗಿದೆ ಅಂದರೆ ಅವ್ರು ಎದಕ್ಕೆ ಸ್ವಿಚ್ ಆಗ್ತಾರೆ ಹೇಳಿ? ಮೆಟಲ್ಸ್ಗೆ. ಫಾರ್ ಎಕ್ಸಾಂಪಲ್ ಈಗ ಸಿಲ್ವರ್ ಆದಮೇಲೆ ಕಂಡಕ್ಟಿಂಗ್ ಪವರ್ ಯಾವ್ದು ಬರುತ್ತೆ ನಮಗೆ? ಕಾಪರ್. ಆಬ್ವಿಯಸ್ಲಿ ಕಾಪರ್ ಬರುತ್ತೆ. ಸೊ ಅವ್ರೇನು ಮಾಡ್ತಾರೆ ಹೇಳಿ, ಇವಾಗ ಸುಮಾರು EVಸಲ್ಲೆಲ್ಲ ನಾವು ಸಿಲ್ವರ್ ಯೂಸ್ ಮಾಡ್ತಾ ಇದ್ವಿ. ಅವರೆಲ್ಲ ಸ್ವಿಚ್ ಆಗ್ತಾರೆ, ಇವಾಗ ಕಾಪರ್ ಬರ್ತಾರೆ, ಅಲ್ಯೂಮಿನಿಯಂ ಬರ್ತಾರೆ. ಸೊ ಮೆಟಲ್ ಸೆಕ್ಟರ್ ಬೂಸ್ಟ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಮೆಟಲ್ ಸೆಕ್ಟರ್ ಬೂಸ್ಟ್ ಆಗುತ್ತೆ ಅಂದಾಗ ನೀವು ಬರೀ ಹಿಂಟ್ ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಪರ್ಟಿಕ್ಯುಲರ್ ಇಂಡಿವಿಜುವಲ್ ಸ್ಟಾಕ್ಸ್ನ ಬೈ ಮಾಡೋಕ್ಕೆ ಹೋಗ್ತೀರಾ. ಅವಾಗ ನಿಮಗೆ ಪ್ರೈಸಸ್ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ ಒಂದು ಸ್ಟಾಕ್ ಬಿದ್ದರೆ ಫುಲ್ ಲಾಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಎಲ್ಲ ಕಂಪ್ನೀಸಲ್ಲಿ ಇನ್ವೆಸ್ಟ್ಮೆಂಟ್ ಹೋಗಬೇಕು ಅಂದರೆ ಮೆಟಲ್ ಸೆಕ್ಟರಲ್ಲೇ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಸೆಕ್ಟರ್ಸ್ ವೈಸಲ್ಲಿ ಮೆಟಲ್ ಕೂಡ ಇವಾಗ ಚೆನ್ನಾಗಿ ಹೋಗ್ತಿರೋ ಸೆಕ್ಟರು. ಸೊ ಮೆಟಲಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಆಲ್ವೇಸ್ ಫಾರ್ಮಾ ಅಂತೂ ಟಾಪಲ್ಲಿರುತ್ತೆ, ಯಾಕಂದರೆ ಫಾರ್ಮಾ ಇಲ್ಲದೆ ನಡೆಯಲ್ಲ ನಮಗೆ. ಗ್ರೋಸರೀಸ್ ಮೇಲೆ ಬರುತ್ತೆ, ಅದು ಸೆಕ್ಟರು ಓಕೆ. ಆ್ಯಂಡ್ ಇನ್ನೊಂದು PSU ಬ್ಯಾಂಕ್ಸಲ್ಲಿ ಇನ್ವೆಸ್ಟ್ ಮಾಡೋದು. PSU ಬ್ಯಾಂಕ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಟಾಪಲ್ಲಿರೋ ಕಂಪ್ನೀಸಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ನಿಮಗೆ. ಸೊ ಇದೆಲ್ಲ ಬಂದುಬಿಟ್ಟು ಓವರಾಲ್ ಇವತ್ತಿನ ಎಕ್ಸ್ಪ್ಲನೇಷನ್ ಬಂದುಬಿಟ್ಟು ETF ಮೇಲೆ. ಸೊ ETF ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಇಲ್ಲಿವರೆಗೂ ನಾವು ETF ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟು ಕೂಡ ಮಾಡಿ. ನಿಮಗೆ ಏನಾದರೂ ಹೊಸದಾಗಿ ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಂತಿದ್ದೀರಾ, ಇವಾಗ ನಿಮ್ಮದು ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ ಅಂದರೆ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ ವಿಸಿಟ್ ಮಾಡಿ, ಅಥವಾ ಇಲ್ಲಿ ಕೊಟ್ಟಿರೋ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡೀಟೇಲ್ಸ್ನ ತಿಳ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ ಟ್ರೇಡರ್ಸ್. ನೀವು ಕೂಡ ನಿಮ್ಮ ಯಶಸ್ಸಿನ ಜರ್ನಿ ಶುರು ಮಾಡಬೇಕು ಅಂದರೆ ಹಿಂದೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿನ 2 ಬ್ರಾಂಚ್ ಇದೆ, ಬೆಂಗಳೂರು ಹಾಗೂ ದಾವಣಗೆರೆ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ಬಹಳ ಸಿಂಪಲ್. ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಬ್ರಾಂಚಸ್ನ ವಿಸಿಟ್ ಮಾಡಿ. ನಮ್ಮ ಕೋರ್ಸಸ್ ಬಂದು 3 ದಿನ ಇರುತ್ತೆ, ಫ್ರೈಡೇ, ಸ್ಯಾಟರ್ಡೆ ಹಾಗೂ ಸಂಡೇ. ಫ್ರೈಡೇ 10 to 2, ಸ್ಯಾಟರ್ಡೆ 10 to 4 ಹಾಗೂ ಸಂಡೇ 10 to 4. ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಹಿಂದೆ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಎನ್ರೋಲ್ ಆಗಿ. ಟ್ರೇಡರ್ಸ್ ಗುರುಕುಲ್ ಸೆಂಟರ್
ಲಾಭದ ದಾರಿಗೆ ಜ್ಞಾನದ ಬೆಳಕು. ಜ್ಞಾನವನ್ನು ಹಂಚೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಪ್ರತಿ ಭಾನುವಾರ ಒಂದು ಫ್ರೀ ಮೆಗಾ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ. ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀವಿ, ಹಾಗೂ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಒಂದು ದಾರಿ ಕೂಡ ತೋರಿಸ್ತೀವಿ. ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ಹೇಗೆ, ನಿಮ್ಮ ದುಡ್ಡಿನ ಕೈಯಲ್ಲಿ ದುಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಹೇಳ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ ಸಿಗೋಣ ಇದೇ ಭಾನುವಾರಕ್ಕೆ. ಇನ್ನೂ ಸ್ಟಾಕ್ ಮಾರ್ಕೆಟ್ನ ಕಂಡ್ರೆ ನಿಮಗೆ ಗೊಂದಲಗಳಿದೆಯಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೆ ನಾವಿದ್ದೀವಿ. ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ.